ತಟ್ಟೆ ಇಡ್ಲಿ ಮಾಡ್ತೀರಾ ಅಲ್ವಾ, ಅದನ್ನು ನೈಟ್ ಬಿಸಿ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ಚಟ್ನಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಜಾಸ್ತಿ ಮಾಡಿದ್ವಿ, ಅದು ಇವಾಗ ಬಿಸಿ ಮಾಡ್ತೀನಿ. ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ, ಹುಣಸೆಹಣ್ಣು, ಜೀರಿಗೆ, ಮೆಣಸಿನ್ಕಾಯಿನ ಸ್ವಲ್ಪ ಹುರ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಚಟ್ನಿ ತುಂಬ ಚೆನ್ನಾಗಿರುತ್ತೆ ಕಡಲೆಬೇಳೆ. ಈ ಥರ ಕೆಂಪು ಬರುತ್ತೆ, ಬ್ರೌನ್ ಕಲರ್. ಸ್ವಲ್ಪ ಕರಿಬೇವು ಹುರ್ಕೊಳ್ಳೋಣ. ಸ್ವಲ್ಪ ಬೆಚ್ಚಗಾದರೆ ಸಾಕು. ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಪುದೀನ ಹಾಕ್ಬೋದು, ನಮ್ಮ ಮನೆಯಲ್ಲಿ ಪುದೀನ ಇಲ್ಲ, ಹಾಕ್ತಾಯಿದ್ದೀನಿ. ಇದು ಚಟ್ನಿ ಆದಮೇಲೆ ಲಾಸ್ಟಲ್ಲಿ ಸೇರ್ಸೋಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು, ಮೆಣಸಿನ್ಕಾಯಿ. ಚಟ್ನಿ ಎಲ್ಲ ಹಾಕಿ ಲಾಸ್ಟಲ್ಲಿ ಸೇರಿಸ್ಬೇಕು. ಚಟ್ನಿ ಆಗಿದೆ. ಕಡಲೆಬೇಳೆ ಹಾಕಿದ್ನಲ್ಲ, ತುಂಬ ಟೇಸ್ಟಾಗಿ ಬರುತ್ತೆ. ಇವಾಗ ಎಣ್ಣೆ ಸೇರಿಸ್ಕೊಳ್ಳೋಣ. ಬಿಸಿ ಮಾಡಿದ್ವಲ್ಲ, ಈ ಕಡೆ ತಟ್ಟೆ ಇಡ್ಲಿ ಬಿಸಿ ಮಾಡ್ಕೊಳ್ಳೋಣ. ಚೆನ್ನಾಗಿರುತ್ತೆ. ಅಂದರೆ ಹೋಟ್ಲಲ್ಲಿ ಕೊಡ್ತಾರಲ್ಲ, ಅದನ್ನು ಬಿಸಿ ಮಾಡಿದ್ರೆ ಚೆನ್ನಾಗಿರಲ್ಲ. ಮನೇಲೇ ಮಾಡಿ, ನಮ್ಮ ಕಡೆ ಎಲ್ಲ ಕಡುಬು ಅಂತಾರೆ, ಒಬ್ಬೊಬ್ಬರು ತಟ್ಟೆ ಇಡ್ಲಿ ಅಂತಾರೆ. ಮನೇಲೇ ಮಾಡಿರ್ತೀವಲ್ಲ, ಹಂಗಾಗಿ ಅದನ್ನು ಬೆಳಿಗ್ಗೆ ಮಾಡಿ ಸಂಜೆನಾದರೂ ಸುಡ್ಬೋದು, ತಿರ್ಗಾ ಬೆಳಿಗ್ಗೆ ಆದರೂ ಸುಡ್ಬೋದು. ಸುಟ್ಟು ತಿಂದ್ರೇ ಟೇಸ್ಟ್ ಬೇರೆ ಥರ ಇರುತ್ತೆ. ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ಸುತ್ತ ಎಣ್ಣೆ ಹಾಕಬೇಕು. ಬಿಸಿ ಆಗಿದೆ, ಹಾಕಿದ್ದೀನಿ. ಸುತ್ತ ಸ್ವಲ್ಪ ಎಣ್ಣೆ ಹಾಕೋಣ. ಈ ಥರ ಎರಡೂ ಕಡೆನೂ ಬೇಯಿಸ್ಕೋಬೇಕು. ಈ ಥರ ಎರಡೂ ಕಡೆ ಬೇಯಿಸ್ಕೊಳ್ಳಿ. ಬಿಸಿದು ತಟ್ಟೆ ಇಡ್ಲಿ ಮಾಡ್ಕೊಂಡು ತಿಂತೀವಲ್ಲ, ಆ ಟೇಸ್ಟ್ಗಿಂತ ಈ ಥರ ಸುಟ್ಕೊಂಡು ತಿನ್ನೋ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೀವೆಲ್ಲ. ಇದಕ್ಕೆ ಪಲ್ಯ ಎಲ್ಲ ಚೆನ್ನಾಗಿರಲ್ಲ. ಚಟ್ನಿ, ಉಚ್ಚೆ ಚಟ್ನಿ ಅಂತ ಬರುತ್ತೆ, ಅದು ಇಲ್ಲ ಕಾಯಿ ಚಟ್ನಿ. ನಾನು ಮಾಡಿದಾಗೆಲ್ಲ ಎಕ್ಸ್ಟ್ರಾ ಮಾಡ್ಕೊತೀನಿ, ಯಾಕೆಂದರೆ ಈ ಥರ ಸುಡೋದಕ್ಕೋಸ್ಕರನೇ ಎಕ್ಸ್ಟ್ರಾ ಮಾಡ್ಕೊತೀನಿ ನಾನು. ಬೆಳಗ್ಗೆ 2 kg ಮಾಡಿದ್ದೆ, ಅಲ್ಲಿ ಬೇಕ್ರಿಯವ್ರಿಗೆ ಕೊಟ್ಟು ಉಳಿದು ಇರೋದನ್ನು ನಾನು ಈ ಥರ ಸುಡ್ತಾ ಇದ್ದೀನಿ. ಜಾಸ್ತಿ ಉರಿಲಿಟ್ಕೊಂಡು ಬೇಯಿಸೋಕ್ಕೆ ಹೋಗ್ಬಿಡಿ, ಕಮ್ಮಿ ಉರಿಲಿಟ್ಕೊಂಡು ಬೇಯಿಸ್ಕೊಳ್ಳಿ. ಈ ಥರ ಮಾಡ್ಕೊಂಡು ತಿನ್ನಿ, ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಆ ಥರ ಟೇಸ್ಟಿಯಾಗಿರುತ್ತೆ ಇದು. ಒಮ್ಮೆ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪಿದ್ದಲ್ಲಿ ಕ್ಷಮೆ ಇರಲಿ.